ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MIS ಮಲ್ಲಪ್ಪ ಜೋತಾರ. ಆದಮೇಲೆ ಈಗಷ್ಟೇ ಹಿಂದಿನ ಎಪಿಸೋಡ್ಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕುರಿತಾಗೆ ಒಂದಷ್ಟು ಮಾತುಗಳನ್ನು ಮಾತಾಡಿದ್ದೀವಿ. ವಿಶೇಷವಾಗಿ ಅವರು ಕಾಂಗ್ರೆಸ್ಸನ್ನು ಬಿಟ್ಟು ಹೊರಗೆ ಬರಲಿಕ್ಕಿಲ್ಲ ಅಂದೇಳಿ ಅದಕ್ಕೆ ಒಂದಿಷ್ಟು ಪುಷ್ಟಿ ಆಗುವಂಥ ಕೆಲವೊಂದಷ್ಟು ಮತ್ತಷ್ಟು ಘಟನೆಗಳು ನಡೀತಾ ಇದ್ದಾವೆ. ಈ ನೆಲೆಯಲ್ಲಿ ಇವತ್ತು ಒಂದಿಷ್ಟು ಚರ್ಚೆ. ಯಾಕಂದರೆ ಸತೀಶ್ ಅವ್ರ ಬಗ್ಗೆ ಒಂದು ಮಾತನ್ನು ಈಗಾಗಲೇ ಹಿಂದೂ ಹೇಳಿದ ಈಗೂ ಹೇಳ್ತಾ ಇದ್ದೀನಿ. ಮೌನಿ ಮತ್ತು ಬೇರಿಕೆ ಅಂತ ಎರಡು ಶಬ್ದ. ಯಾವುದನ್ನಾದ್ರೂ ಮೊದಲು ಕೇಳಿಸ್ಕೊಳ್ಬೇಕಾಗ್ತದೆ. ಸಮಸ್ಯೆ ಬಂದಿರೋ ಆ ಸಮಸ್ಯೆನ ಕೇಳ್ಕೊಳ್ಳುವಂಥ ಒಂದು ಶಕ್ತಿ ಅವ್ರು ಬೆಳೆಸ್ಕೊಂಡ್ಬಂದುಬಿಟ್ಟಿದ್ದಾರೆ. ಆಮೇಲೆ ಬೇರಿಕೆ ಅಂದರೆ ಬುದ್ಧಿವಂತ ಅಂತ. ಜಿ ಟಿ ದೇವೇಗೌಡರು ಅವ್ರ ಮನದಲ್ಲಿ ಏನು ಉದ್ದೇಶಿತ್ತು ಗೊತ್ತಿಲ್ಲ. ಇಲ್ಲ ದೇವೇಗೌಡರಿಗೆ ಮತ್ತು ಕುಮಾರಸ್ವಾಮಿಗಳನ್ನು ಭೇಟಿಯಾಗಿದ್ದು ಮುಖ್ಯಮಂತ್ರಿ ಆಗೋದ್ರ ಒಂದು ಏನೋ ಬಾಂಬ್ ಅಥವಾ ಹುಸಿ ಬಾಂಬ್ ಸಿಡಿಸಿದರು. ಅದು ಸುಲಭದ ಮಾತು ಅಲ್ಲಂದು ಎಲ್ಲರೂ ಗೊತ್ತಿರುವ ವಿಷಯ. ಯಾಕೆ 138 ಸೀಟ್ಗಳಿದ್ದಾವೆ ಕಾಂಗ್ರೆಸ್ಸಿನ್ನು. ಅಂಥ ಸ್ಥಿತಿಯಲ್ಲ ಅಂಥ ದೊಡ್ಡ ಪಾರ್ಟಿಯನ್ನು ಬಿಟ್ಟ ಕಾಂಗ್ರೆಸ್ ಸಹಕಾರ BJP ಸಹಕಾರ ತೊಗೊಂಡು JDS ಸಹಕಾರ ತೊಗೊಂಡು ಸರ್ಕಾರ ರಚನೆ ಮಾಡಲಿಕ್ಕೆ ಮುಂದಾಗ್ತಾರ ಅನ್ನೋ ಮಾತನ್ನು ಪ್ರಶ್ನೆ ಮಾಡಿದ್ದೀವಿ. ಅದು ಕ್ಲಿಯರೆನ್ಸು ಕೊಡ್ತಾ ಇದ್ದಾರೆ ಅವರು ಭಾಳ ಬೆದಲಾಗ ಮತ್ತು ನಕ್ಕೋತ ಆ ಮಾತನ್ನು ಹೇಳ್ತಾ ಇದ್ದಾರೆ. ನಮ್ಮದೇ ಗಾಡಿ ಫುಲ್ ಆಗಿದೆ ರೀ, JDSನ ಅಂತಿಮ ಶಾಸಕ ತೆಗೆದುಕೊಂಡು ಏನು ಮಾಡೋಣ ಅಂತ ಹೇಳೋ ಮೂಲಕ ಅದನ್ನಲ್ಲೇ ಸ್ನಬ್ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ 18 ಶಾಸಕರು ಸಹ JDS ನಮ್ಮ ಕುಮಾರಸ್ವಾಮಿ ಜೊತೆಗೆ ಅವರಿಲ್ಲ. ಈಗಾಗಲೇ DKC ಅವರ ಟಚ್ನಲ್ಲಿದ್ದಾರೆ ಅವರು. ಹೀಗಾಗಿ ಇಷ್ಟು ತಿಳಿಯದ ವ್ಯಕ್ತಿ ಸತೀಶ್ ಅವರು ಅಲ್ಲ. ಅದಕ್ಕಾಗಿ ಅವರು ಸ್ಪಷ್ಟೀಕರಣ ನೀಡ್ತಾ ಇದ್ದಾರೆ. ನಾವು ಕಾಂಗ್ರೆಸ್ನಾಗ ಮುಖ್ಯಮಂತ್ರಿ ಆಗೋರು, ಅಲ್ಲೇ ಅಧ್ಯಕ್ಷರಾಗೋರು, ಬೇರೆ ಪಕ್ಷಕ್ಕೆ ಹೋಗುವಂಗಿಲ್ಲ ಮತ್ತು ಅವ್ರು ಬೇರೆ ಪಕ್ಷದ ಇವರು ನಂಬುವಂಗಿಲ್ಲ ಅನ್ನೋ ಸ್ಥಿತಿ ಈಗಿನ ಮಟ್ಟಿಗೆ ಅದ. ಮುಂದೆ ಯಾರು ಬಲ್ಲರು ರಾಜಕಾರಣದಲ್ಲಿ ಯಾರು ವ್ಯಕ್ತಿ ಯಾರು ಶತ್ರು ಯಾರು ಮಿತ್ರ ಹೇಳಿಕೆ ಆಗೋದಿಲ್ಲ ಅನ್ನೋ ಮಾತು ನಾವು ಹಲವು ಸಲ ಮಾತಾಡಿದ್ವಿ. ಅದು ಆದರೂ ಒಂದು ಹಂತದವರೆಗೆ ಸತೀಶ್ ಅವರಂತೆ ಬುದ್ಧಿವಂತ ರಾಜಕಾರಣಿ, ಬೆರಿಕೆ ರಾಜಕಾರಣಿ ಇರೋದ್ರಿಂದ ಆ ವಿಷಯ ಮಾತಾಡಲಿಕ್ಕಿಲ್ಲ. ಅದಕ್ಕೆ ಅವ್ರು ನಾನು ಆರೇಜ್ ಟಿಕೆಟ್ನಲ್ಲಿದ್ದೇನೆ ಅಂತ ಹೇಳಿದರು. ಅವರು ಅದಕ್ಕೆ ಸೀಟ್ ಬರ್ಬೋದು, ಬೆಂಗಳೂರುವರೆಗೆ ಬರ್ದಿನೂ ಇರ್ಬೋದು. ಆದರೆ ನಾ RAC ಅಂದರೆ ರಿಸರ್ವೇಷನ್ ಅಗೇನ್ಸ್ಟ್ ಕ್ಯಾನ್ಸಲೇಷನ್. ರಿಸರ್ವೇಷನ್ ಐತಿ, ಕ್ಯಾನ್ಸಲೇಷನ್ ಆಗೋದಿಲ್ಲ, ಏನು ಬೇಕಾದ್ರೆ ಆಗ್ಬೋದು ಅನ್ನೋಂಗೆ ಒಂದು ಏನಪ್ಪ ಅದು ಅಡ್ಡು ಗೋಡಿ ಮೇಲೆ ದೀಪ ಇಟ್ಟಂಗೆ ಮಾತಾಡಿದ್ದಾರೆ. ಅಲ್ಲೇ ಕಾಂಪಿಟೇಷನ್ ಏನು ಬೇಕಾದ್ರೆ ಆಗ್ಬೋದು, ಅದೇನು ಪ್ರಶ್ನೆ ಇಲ್ಲ. ಯಾಕಂದರೆ ಇಲ್ಲಿ ಸಮಬಲ ಕುಸ್ತಿ. ಒಂದಿಷ್ಟೇನು DKC ಅವರು ಇವತ್ತು ಎತ್ತರದಲ್ಲಿ ನಡೆಸ್ತಿರ್ಬೋದು, ಸತೀಶ್ ಅವರು ಸ್ವಲ್ಪ ಕೆಳಗೆ ನಡೆಸ್ತಿರ್ಬೋದು. ಬಟ್ ಇದೇ ಸ್ಥಿತಿ ಮುಂದೆ ಉಳಿಲಿಕ್ಕಿಲ್ಲ. ಇಬ್ಬರು ಏನಪ್ಪ ಅಂದ್ರೆ ಮಹತ್ವಾಕಾಂಕ್ಷಿಗಳು, ಇಬ್ಬರು ಮುಖ್ಯಮಂತ್ರಿ ಕುರ್ಚಿಯ ಮೇಲೆ ಕಲಿತಂಥವರು, ಶತಾಯಗತಾಯ ಅದಕ್ಕಾಗಿ ತಮ್ಮ ಎಲ್ಲ ಶಕ್ತಿಯನ್ನು ಮುಡುಪಾಗಿಡುವಂಥವ್ರು. ಮತ್ತು ಇಬ್ಬರು ಆ ದಾರಿ ಒಂದ. ಯಾರಿಗೆ ಟೀಕೆ ಮಾಡೋ ಅವಶ್ಯಕತೆ ಇಲ್ಲ, ಯಾರಿಗೆ ಹೊಗಳೋ ಅವಶ್ಯಕತೆಯೂ ಇಲ್ಲ. ಇಬ್ಬರು ಒಂದು ಹಾದಿಯಲ್ಲಿ ಬಂದಂಥವ್ರು. ಅದು ಯಾವ ಹಾದಿ ಅನ್ನೋದನ್ನು ಬಲ್ಲವ್ರಿಗೆ ನಾವು ಹೇಳೋ ಅವಶ್ಯಕತೆ ಇಲ್ಲ. ಹೀಗಾಗಿ ಏನಿದ್ರು ಕಾಂಪಿಟೇಷನ್ ಸತೀಶ್ ವರ್ಸಸ್ DKC ಮುಖ್ಯಮಂತ್ರಿ ಸಲುವಾಗಿ. ಅದಕ್ಕಾಗಿ ಈಗ ಮೊದಲ ಅಧ್ಯಕ್ಷ ಸ್ಥಾನವನ್ನು ತಗೋಬೇಕು ಅನ್ನೋದು ಸತೀಶ್ ಅವ್ರ ತಲೆಯಲ್ಲಿ ಇರುತ್ತಂಥ ವಿಚಾರ. ಅದಕ್ಕಾಗಿ ಏನೇನೋ ಪ್ರಯತ್ನ ಮಾಡ್ತಾ ಇರ್ತಾರೆ. ತಾವು ಪರಮೇಶ್ವರ್ ಅವ್ರಿಗಿಂತಲೂ ಸೀನಿಯರ್ ಅಲ್ಲ ಅನ್ನೋ ಪ್ರಜ್ಞೆ ಇರೋದ್ರಿಂದಾಗೆ ಅವರು ಅಧ್ಯಕ್ಷರು ಮಾಡಿರಿ ಅಂತ ಹೇಳ್ತಾ ಇರ್ತಾರೆ. ಯಾಕಂದರೆ ಅವ್ರ ಅಧ್ಯಕ್ಷರಾದರೂ ಸಹಿತ ನಾಳೆ ನಮಗೆ ಅನುಕೂಲ ಆಗ್ತದೆ, ಅವ್ರು ಮಾಡಿದ್ರೆ ನಮ್ಗೆ ಹೆಲ್ಪ್ ಮಾಡ್ತಾರೆ ಅನ್ನೋಂಥ ಮನಸ್ಥಿತಿ ಇರ್ಬೋದು. ಆದರೆ ಆ ಸಂದರ್ಭದಲ್ಲಿ ಆಗ್ತದೆ ಗೊತ್ತಿಲ್ಲ. ಬಟ್ ಈಗ ಮಾತ್ರ ಈ ರೀತಿ ಇದೆ ಅಂತ ನಮಗೆ ಕೊಡ್ರಿ ಅನ್ನೋಗಿದ್ದು ಪರಮೇಶ್ವರಪ್ಪನವ್ರು ಕೊಡ್ರಿ ಅನ್ನೋದು, ಅಥವಾ MP ಪಾಟೀಲು ಕನ್ನಡ ಅವರು ಅದರ ಅಧ್ಯಕ್ಷ ಸ್ಥಾನ ಮೇಲೆ ಅವ್ರಿಗೆ ಕೊಡ್ರಿ ಅನ್ಬೋದು. ಹೀಗೆಲ್ಲ ಏನು ನಡೆದ ಅವ್ರ ನಡಕ ನಡೀಲಿ. ಆದರೆ ಈ ಎಲ್ಲ ಏನು ಚೀಟಿ ದೇವೇಗೌಡರು ಸಿಡಿಸಂತ ಬಾಂಬ್ ಇತ್ತಲ್ಲ ಅದು ಟುಸ್ ಆಗ್ತಾ ಹೋಗ್ತಾ ಇದೆ ಅಂತ. ಮತ್ತು ಮೂಲತಃ ಇನ್ನೊಂದು ಮಾತನ್ನು, ಯಾವ ವ್ಯಕ್ತಿ ಪಾಂಡಿತ್ಯವನ್ನು ಓದಿನಿಂದ ಪಡ್ಕೋಬೋದು, ಕೇಳಿಂದ ಪಡ್ಕೋಬೋದು, ನೋಡಿ ಪಡ್ಕೋಬೋದು, ಅನುಭವದಿಂದ ಪಡ್ಕೋಬೋದು, ಪ್ರಾಮಾಣಿಕ ಅನುಭವಗಳಿಂದ ಪಡ್ಕೋಬೋದು. ಎಲ್ಲರೂ ಓದಿನ ನಾವು ಪಾಂಡಿತ್ಯನ ಪಡ್ಕೋತೀವಿ ಅನ್ನೋ ತಪ್ಪು. ಪರಿಸರ ಜೊತೆಗೆ ಒಳ್ಳೆಯ ವ್ಯಕ್ತಿಗಳ ಸಹವಾಸದಿಂದ ಜೊತೆಗೆ ತಮಗೆ ಒಳ್ಳೆಯ ವಿಚಾರಗಳಿದ್ದಂಥ ಜನರೊಂದಿಗೆ ಬೆಳೆದು ಬಂದಿದ್ದರಿಂದಾಗೆ ಇವತ್ತು ಸತೀಶ್ ಅವರು ಅಷ್ಟು ಸುಲಭವಾಗಿ ಇನ್ನೊಂದು ಐಡಿಯಾಲಿಸಮನ್ನು ಒಪ್ಪಲಿಕ್ಕೆ ಆಗೋದಿಲ್ಲ ಅವರಿಗೆ. ಯಾಕಪ್ಪ ಅಂತಂದ್ರೆ ಅವ್ರಿಗೆ ತಮ್ಮ ಹಿಂದುಳಿದ ಮೂಮೆಂಟ್ನಲ್ಲೇ ಅಹಿಂದ ಮೂಮೆಂಟ್ನಲ್ಲೇ ಜೊತೆ ಸಿದ್ದರಾಮಯ್ಯ ಸಹವಾಸದಿಂದಾಗೆ ಅಥವಾ ಅನೇಕ ಅವರ ಸಿದ್ಧಾಂತಗಳು
ಅದರಲ್ಲೂ ಅಂಬೇಡ್ಕರ್ ಅವರ ಸಿದ್ಧಾಂತಗಳ ನೆಲೆಗಟ್ಟಲೆ ಬಂದಂಥ ಮಿತ್ರ ಮಂಡಳಿ ಇರೋದರಿಂದಾಗೆ ಅವ್ರ ದೃಷ್ಟಿಕೋನ ವಿಶೇಷವಾಗಿ ದಲಿತ ಮತ್ತು ಹಿಂದುಳಿದ ಅದ್ರ ಜೊತೆಗೆ ಅಲ್ಪಸಂಖ್ಯಾತ ತೆಗೆದುಕೊಂಡು ಹೋಗುವಂಥ ರಾಜಕಾರಣ ಮಾಡ್ತಾಯಿದ್ದಾರೆ. ಅದು ಅವ್ರು ಜಾಣತನೂ ಅದ. ಯಾಕಂದರೆ ಈಗಿನ ವರದಿಗಳ ಪ್ರಕಾರ, ಕಾಂತರಾಜ್ ವರದಿಯಲ್ಲಿ ಯಾವುದೂ ಇಲ್ಲ ಪ್ರಕಾರ ಈ ಮೂರು, ಒಂದನೇದು SC, ಎರಡನೇದು ST ಅಂದರೆ ಅರಣ್ಯವಾಸಿಗಳು ಅಂದ್ರೆ ಆದಿವಾಸಿಗಳು, ಮೂರನೇದು OBC, ಜೊತೆಗೆ ಅಲ್ಪಸಂಖ್ಯಾತ. ಇವರು ಕೂಡಿದರೆ ಈ ರಾಜ್ಯದಲ್ಲಿ ನಿಶ್ಚಿತವಾಗಿ ಯಾರು ಕೂಡಿಸಿರ್ತಾರೆ, ಯಾರು ಇಲ್ಲಿರ್ತಾರೆ ಅವರ ಮುಖ್ಯಮಂತ್ರಿ ಆಗುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಈಗಾಗಲೇ ಸ್ಪಷ್ಟ ಆಗ್ತಾ ಬಂದು ಎಲ್ಲ ಇಡೀ ದೇಶದ ಸ್ಥಿತಿನ ಹಿಂಗದ. ದೇಶದ ಒಟ್ಟಾರೆ ಸ್ಥಿತಿ ಇದೇ ರೀತಿ ಅದ. ಅದು ಅವ್ರಲ್ಲಿ ಹೊಂದಾಣಿಕೆ ಇಲ್ಲದಕ್ಕಾಗಿ, ಅವರಲ್ಲೊಂದು ಮೀಡಿಯಾ ಇಲ್ಲದಕ್ಕಾಗಿ, ಅಥವಾ ಅವರಲ್ಲಿ ಅಂಥ ಬಲಿಷ್ಠವಾದಂಥ ಆರ್ಥಿಕ ಪ್ರಾಬಲ್ಯತೆ ಇಲ್ಲದಕ್ಕಾಗಿ, ಈಗ ಇತ್ತೀಚೆಗೆ ಆಗಿರ್ಬೋದು ಸತೀಶ್ ಅವರು, ಅವ್ರ ಕುಟುಂಬದವರು ಆಗಿರ್ಬೋದು ಆರ್ಥಿಕ ಬಲಿಷ್ಠ. ಆ ಆರ್ಥಿಕತೆ ಬಲಿಷ್ಠತೆಯಿಂದ ಬೆಳಗಾವಿ ಹಿಡ್ಕೊಂಡಿದ್ದಾರೆ ಇವತ್ತು, ಅದು ಅಷ್ಟು ಸತ್ಯದ. ಈಗಾಗಲೇ ಎಲ್ಲ ಸ್ಪಷ್ಟ ಆಗ್ತಾ ಬಂದದ್ದು, ಎಲ್ಲಿ ದುಡ್ಡಿದ್ದೋ ದೊಡ್ಡಪ್ಪ ಆಗ್ತಾನೆ ಅಂತ ಅವ್ರು ಹಿಂದಿನ ಬಂದಂಥ ಒಂದು ಅಭಿಪ್ರಾಯ ಇವತ್ತು ಸತ್ಯ ಆಗ್ತದೆ. ವಿಶೇಷವಾಗಿ ಮೇಲ್ವರ್ಣೀಯ ಜನ್ಯ ಜಾತಿಗಳನ್ನೇ ಆರ್ಥಿಕ ಬಲಾಢ್ಯತೆ ಇರೋದ್ರಿಂದಾಗಿ ಅವ್ರು ಇಲ್ಲಿವರೆಗೆ ಆಳ್ತಾ ಬಂದಿದ್ದನ್ನು ನಾವು ನೋಡಿದ್ವಿ ಇತಿಹಾಸದಲ್ಲ. ಯಾವಾಗ ಅರ್ಥವ್ಯವಸ್ಥೆ ಬಲಿಷ್ಠ ಆಗ್ತದನೋ, ಯಾವಾಗ 4 ಜನಕ್ಕೆ ಹಿಡ್ಕೊಂಡು ಹೋಗುವಂಥ ಶಕ್ತಿ ಬರ್ತದೋ, ಆಗ ಆಟೋಮೆಟಿಕ್ಕಾಗಿ ಹಿಂದುಳಿದ ವರ್ಗದಿಂದ ಯಾರೋ ಬಂದಂಥ ನಾಯಕರಾಗ್ತಾಯಿದ್ದಾರೆ. ಆ ದಿಶೆಯಲ್ಲೇ ಇವತ್ತು ಸತೀಶ್ ಅವರಾಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಮೇಲೆ ಬರ್ತಾ ಇದ್ದಾರೆ. ಪರಮೇಶ್ವರಪ್ಪನವರಾಗಿರ್ಬೋದು, ಖರ್ಗೆ ಅವರ ಕುಟುಂಬ ಆಗಿರ್ಬೋದು, ಇವತ್ತು ಅವ್ರು ಬಲಿಷ್ಠ ಆಗ್ತಾಯಿದ್ದಾರೆ. ಈ ಒಂದು ಸೂತ್ರವನ್ನು ಹಿಡ್ಕೊಂಡು ಇವರು ಹೊರಟಿದ್ದಾರೆ ಬಂದು. ಅದಕ್ಕಾಗಿ ಮೋಸ್ಟ್ ಪ್ರಾಬಬ್ಲಿ ಅವರು BJPಯ ದಾಳಕ್ಕೆ ಬಲಿ ಆಗಲಿಕ್ಕಿಲ್ಲ ಅನ್ನುವಂಥದ್ದು. ಆದರೂ ರಾಜಕಾರಣದಲ್ಲೇ ಒಂದು ಇರಲಿ ಅಂತೇಳಿ ಒಬ್ಬ ತಮ್ಮ ಕುಟುಂಬ ಸದಸ್ಯರಾದಂಥ ರಮೇಶ್ ಅವ್ರನ್ನ BJPಯಲ್ಲಿ ಅವರು ಬಿಟ್ಬಿಟ್ಟಿದ್ದಾರೆ. ಅದು 2 ಪಕ್ಷಗಳ ಮಟ್ಟದಲ್ಲಿ ಇರಲಿ ಅನ್ನೋ ಒಂದು ಸಣ್ಣ ಕಾರಣಕ್ಕಾಗಿ ಯಾರು ಬಂದರೂ ನಮ್ಮದು ಇರಲಿ ಅಧಿಕಾರ, ನಮ್ಮ ರಾಜಕೀಯ ಪೆಟ್ಟು ಬೀಳಬಾರ್ದು ಅನ್ನೋಂಥ ದೃಷ್ಟಿಗಳು ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ಅವರು ಕಾಂಗ್ರೆಸ್ಸನ್ನು ಬಿಡೋ ಸ್ಥಿತಿಯಲ್ಲಿಲ್ಲ ಅನ್ನೋದಷ್ಟು ಸ್ಪಷ್ಟ ಅದ. ಹೀಗಾಗಿ ಅವ್ರು ಏನಿದ್ರು ಕಾಂಗ್ರೆಸ್ನಲ್ಲೇ ಅಲ್ಲೇ ಇದ್ಕೊಂಡು DK ಶಿವರು ಎದುರಾಳಿನ ಇಟ್ಕೊಂಡು ಹೋಗುವಂಥದ್ದು. ಮತ್ತು ಇಂದಿನ ಇನ್ನೂ ಏಜ್ ಅದ. ಅವ್ರು ನೋಡಿದ್ರೆ ರಾಜಕೀಯ ವಲಯದಲ್ಲೇ ಅವ್ರು ಹೆಂಗನ ಈಗ 55-60 ವರ್ಷ, 60-65 ವರ್ಷ ಆದರೆ ಅವ್ರು ಹೆಂಗನ ಅವರು. ಹೀಗಾಗಿ ಈ ಯಂಗ್ನೆಸ್, ಅದರಲ್ಲಿ ಇವತ್ತು ಪ್ರಾಬಲ್ಯತೆ, ಪ್ರಬುದ್ಧತೆ ಜೊತೆಗೆ ಅರ್ಥಬಲ, ಹೌದು ಬರೋ ಏನಾದರೂ ಒಂದಿಷ್ಟು ಜನರನ್ನ ಇವತ್ತು ರಾಜಕೀಯದಲ್ಲಿ ಹಿಡಿಯುವಂಥದ್ದನ್ನ ಒಂದು 10-20 MLಗಳು 50 MLಗಳು ಹಿಡ್ಕೊಂಡು ಹೋದ್ರೆ ನಾವು ಏನೋ ಸಾಧಿಸ್ತೀವಿ ಅನ್ನುವಂಥ ಮಾತು ಅದ. ಅದು ವಾಸ್ತವನೂ. ಹೀಗಾಗಿ ಇವತ್ತು ಸತೀಶ್ ವರ್ಸಸ್ DK 2022 ಮುಖ್ಯಮಂತ್ರಿ ಸ್ಥಾನಕ್ಕೆ ಅದಕ್ಕೆ ಹೋಗೋದಕ್ಕಾಗಿ ಇವತ್ತು DK ಅವರು ಸಹಿತ ತಮ್ಮ ಅಧ್ಯಕ್ಷ ಸ್ಥಾನ ಬಿಡ್ತಾ ಇಲ್ಲ. ಯಾಕಂದ್ರೆ ಅದು ಬಿಟ್ಟರೆ ಅವ್ರ ಶಕ್ತಿ ಮುರಿತದೆ ಅಂತ ಅವ್ರಿಗೆ ಗೊತ್ತದು. ಅದಕ್ಕಾಗಿ ಅವರಿಂದ DK ಅವರು ಅದನ್ನು ಬಿಡ್ತಾ ಇಲ್ಲ ಅಧ್ಯಕ್ಷಗಿರಿಯನ್ನು. ಸತೀಶ್ ಅವರು ಹೇಗಾದ್ರು ಮಾಡಿ ತಮ್ಮ ಕಡೆಯವ್ರಿಗೆ ಅದು ಕೊಡಿಸ್ಬೇಕು ಅನ್ನೋಂಥ ಹಠ. ಯಾಕಂದರೆ 2022 ಸಹಜವಾಗಿ ಅವರು ಅಧ್ಯಕ್ಷರು ಹೋದ್ರಿಂದ DK ಅವರು ಅವರ ನೇತೃತ್ವದಲ್ಲಿ ಎಲೆಕ್ಷನ್ ಆಗೋದ್ರಿಂದಾಗೆ ಸಹಜವಾಗಿ ಅವ್ರು ಮುಖ್ಯಮಂತ್ರಿ ಆಗೋ ಸಾಧ್ಯತೆಗಳು ಹೆಚ್ಚದಾವ. ಅದಕ್ಕಾಗಿನ ಸತೀಶ್ ಅವರೀಗ ಶತಾಯಗತಾಯ ಮಾಡಿ ಅಧ್ಯಕ್ಷಗಿರಿಯನ್ನು ತಮ್ಮವರಿಗೆ ಅದು ತಮಗೆ ತಕ್ಕೊಳ್ಬೇಕು ಅಂತ ಪ್ರಯತ್ನಿಸಿದ್ದಾರೆ. ಆ ದಿಶೆಯಲ್ಲೆಲ್ಲ ಇವೆಲ್ಲ ರಾಜನ ಹನಿ ಟ್ರ್ಯಾಪ್ ಇರ್ಬೋದು, ಮತ್ತೊಂದು ಇರ್ಬೋದು, ಆದಷ್ಟು ಅವ್ರನ್ನ ಟಾರ್ಗೆಟ್ ಮಾಡುವಂಥ DK ಅವ್ರನ್ನ ಮಾಡ್ತಾಯಿದ್ದಾರೆ. ಅವರು ಅಷ್ಟೇ ಪ್ರಬಲ ಇರ್ತಾರೆ ಎದುರಾಳಿ. ನೋಡೋರು ಯಾರು ಗೆದ್ದರು ಅಷ್ಟೇ, ಯಾರು ಸೋತರು ಅಷ್ಟೇ. ಯಾಕಪ್ಪ ಅಂದ್ರೆ ಜನರಿಗೆ ಬೇಕಾಗಿದ್ದು ಒಳ್ಳೆಯ ಆಡಳಿತ. ಅದು ಯಾರು ಕೊಟ್ಟರು ಒಳ್ಳೆಯದಿನ. ಯಾಕಪ್ಪ ಜನ ಇವತ್ತು ಯಾರನ್ನ ಆಯ್ಕೆ ಮಾಡ್ತಾರೆ, ಇವತ್ತು ಸತೀಶ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಅಥವಾ DK ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಜನ ಅಭಿಪ್ರಾಯ ಪ್ರಜಾಪ್ರಭುತ್ವ ಅವರ ಮೇನ್ ಪ್ರಭು. ಹಾಗಾಗಿ ಮುಂದಿನ ದಿನದಲ್ಲಿ ಸತೀಶ್ ಅವರು BJPಗೆ ಹೋಗ್ತಾರೆ ಅನ್ನೋಂಥ ಏನು ಕೆಲವೊಂದಿಷ್ಟು ಮೀಡಿಯಾಗಳು ಪ್ರಚಾರ ಮಾಡ್ತಾ ಇರ್ತವೆ. ಅದು ಮ್ಯಾಕ್ಸಿಮಮ್ ನಮ್ಮ ಅಭಿಪ್ರಾಯದಲ್ಲಿ ಒಂದು ಭ್ರಮೆಯನ್ನು ಸೃಷ್ಟಿ ಮಾಡುವಂಥದ್ದು. ಆದಷ್ಟು ಏನಾದರೂ ಒಟ್ಟು ಮಾಡಬೇಕಾಗಿರ್ತದೆ ತಮ್ಮ ವ್ಯೂ ಸೆಟ್ ಮಾಡೋ ಸಲುವಾಗಿ. ಮತ್ತದಕ್ಕೂ ಆ ನೆಲೆ ಕಸಗಳು ಅಂತ ಹೇಳ್ಬೋದು ವಿನ ಮತ್ತೇನಲ್ಲ. ಆದರೂ ಪವಾಡಗಳ ಈ ದೇಶ ಇದೇನೋ ಪವಾಡನ್ನು ಭಾಳ ಹೇಳ್ತಾ ಇರ್ತೀವಿ ನಾವು. ಪವಾಡ ಆದರೂ ಆಗ್ಬೋದು, ಅದು ಭಾಳ ರೇರೆಸ್ಟ್ ಆಫ್ ದ ರೇರ್ ಅಂತ ಹೇಳ್ತಾ ಇನ್ನುಳಿದ ವಿಷಯಗಳು ಮತ್ತೆ ನೋಡೋಣ. ಆ ದಿಶೆಯಲ್ಲೇ ಇವರು ಮಾತ್ರ ಈಗ ತುರ್ತ ಕಾಂಗ್ರೆಸ್ ಇದ್ಕೊಂಡು ಅಧ್ಯಕ್ಷರಾಗಿ ಮುಖ್ಯಮಂತ್ರಿ ಆಗೋ ಕನಸು ಕಾಣ್ತಾ ಇದ್ದಾರೆ. ಅದಕ್ಕಾಗಿ ಅವರು ಯಾವುದೇ ರೀತಿಯ ರಾಜಕೀಯ ಮಾಡೋದಕ್ಕೆ ರೆಡಿ ಇದ್ದಾರೆ. ಈಗಾಗಲೇ BJP ಈ ಒಂದು ಬೆಳಗಾವಿ ಮಠದಲ್ಲಿ ಅವ್ರು ಹಿಡಿದಲ್ಲದ BJP ಶಾಸಕರು ಹೆಚ್ಚಿದ್ರು, BJP ಪ್ರಾಬಲ್ಯತೆ ಪಡೆದಿದ್ರು, BJP ಸದಸ್ಯರು ಹೆಚ್ಚಿದ್ರು. ಈ ಸಲ ಕಡಿಮೆ ಆಗೋದು BJP ಸದಸ್ಯತ್ವ ಇದ್ರದ್ದು ಈ ಶಾಸಕರದು. ಬಟ್ DCC ಬ್ಯಾಂಕ್ನಲ್ಲೇ ತಮ್ಮ ಹಿಡಿತವನ್ನು ಸಾಧಿಸ್ಕೊಂಡಾರ ಅನ್ನೋದು ನಾವು ಗಮನಿಸ್ಬೇಕಾಗಿದೆ.
ಡಿ ಸಿ ಸಿ ಬ್ಯಾಂಕದ ಹಗರಣ ಬಗ್ಗೆ ಇತ್ತೀಚೆಗೆ ನಮ್ಮ ಡಾಕ್ಟರ್ ಕಡಾಡಿ ಅವರು ಪ್ರೆಸ್ ಮೀಟ್ ಮಾಡಿದ್ದು ನಾವು ನೋಡಿದ್ವಿ ಇತ್ತೀಚೆಗೆ. ಇಷ್ಟೆಲ್ಲ ಬರಿಷ್ಠಿದ್ದು ಒಂದು ಡಿ ಸಿ ಸಿ ಬ್ಯಾಂಕ್ ತಮ್ಮ ಕಂಟ್ರೋಲ್ ತೆಗೆದುಕೊಂಡಿದ್ದಾರೆ, ಬೆಳಗಾವಿ ತಮ್ಮ ಕಂಟ್ರೋಲ್ ತೆಗೆದುಕೊಂಡಿದ್ದಾರೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದ್ರೆ ಅವರ ಇಚ್ಛಾಶಕ್ತಿ, ಬುದ್ಧಿವಂತಿಕೆ ಜೊತೆಗೆ ನಾವು ಹಣ ಬಲ ತೊಳ್ಬಳತ್ತೆ ಅನ್ನೋದು ಅದು ಬಿಟ್ಬಿಟ್ಟೆ ಆರ್ಥಿಕವಾಗಿ ಭದ್ರಾಗಿದ್ದಾರೆ ಅನ್ನುವಂಥ. ಇವತ್ತಿನ ರಾಜಕೀಯಕ್ಕೆ ಅದ ಮುಖ್ಯ ಅದ. ಇವತ್ತು ಬಿ ಜೆ ಪಿ ಏನಾದರೂ ಅಧಿಕಾರದಲ್ಲಿದ್ರೆ ದುಡ್ಡನ, ಇವತ್ತು ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂದ್ರೆ ಅದು ದುಡ್ಡನ. ಯಾರು ದುಡ್ಡು ಹೆಚ್ಚು ಖರ್ಚು ಮಾಡ್ತಾರೆ, ಯಾರು ಹೆಚ್ಚಿಗೆ ಗ್ಯಾರಂಟಿನ ಕೊಡ್ತಾರೆ ಅವರು ಅಧಿಕಾರಕ್ಕೆ ಬರ್ತಾರೆ. ಇದಿಷ್ಟು ಇವತ್ತಿನ ನೌಕರಿ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ. ಇಲ್ಲಿವರೆಗಿಂತ ಯಾವ ಸರ್ಕಾರಗಳು ಯಾವ ಪ್ರಮಾಣದಲ್ಲಿ ಕೊಡಬೇಕಾಗಿತ್ತು ಉದ್ಯೋಗಗಳನ್ನ ಕೊಟ್ಟಿಲ್ಲ ಅನ್ನೋದು ಅರ್ಥ ಸತ್ಯದ. ಇನ್ನು ಮುಂದಿನಲ್ಲಿ ನೋಡೋಣ. ಅದಕ್ಕೆಲ್ಲ ಕಾರಣ ಜನನ ಈಗ ಹೆಚ್ಚಿಕೊಳ್ಬೇಕಾಗಿದೆ. ನಮ್ಮ ನೌಕರಿ ಕೊಡಪ್ಪ, ನಿಮಗೆ ಗ್ಯಾರಂಟಿ ಬೇಡ ಅಂತ ಹೇಳುವ ದಿನಗಳು ಬಂದ ಒಂದು ನನಗೆ ಅನಿಸ್ತದೆ. ನೋಡ್ರಿ ಏನೇನಾಗ್ತದೆ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಶೇರ್ ಮಾಡೋದು ಬೆಳಗ್ಗೆ ಹೋಗ್ಬೇಡ್ರಿ. ಮತ್ತು ಇನ್ನೂ ಮುಖ್ಯಪ್ಪ ಅಂತಂದ್ರೆ ಈ ಒಂದು ಸಬ್ಸ್ಕ್ರೈಬ್ ಆಗೋದ ನಿರಂತರವಾಗಿ ಮುಂದುವರ್ಸಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಡೆ ವಂದನೆಗಳು.